ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ, ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರಿಗೆ, ನಾಡ ಯೋಧ ಎಸ್ ಎಸ್ ಲಿಂಗೇಗೌಡರಿಗೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಇವತ್ತು ಆಯೋಜಿಸಿರುವಂತಹ ಯುವ ಸಮಾವೇಶದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಕೆಆರ್ಎಸ್ ಪಕ್ಷದ ಯುವ ಘಟಕದ ಅಧ್ಯಕ್ಷರಾದಂತಹ ಜನನಿ ವತ್ಸಲಾರವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಕೆಆರ್ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ದೀಪಕ್ ಸಿಎನ್ ರವರೇ, ಮೈಸೂರು ಜಿಲ್ಲಾ ಉಸ್ತುವಾರಿಗಳು ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಆಗಿರುವಂತಹ ರವಿಕುಮಾರ್ ರವರೇ, ಉಪಾಧ್ಯಕ್ಷರಾದಂತಹ ಸೋಮಸುಂದರ್ ಮತ್ತು ಮಂಜುನಾಥ್ ರವರೇ, ಪ್ರಧಾನ ಕಾರ್ಯದರ್ಶಿಗಳಾದಂತಹ ರಘುಪತಿ ಭಟ್ ಮತ್ತು ಕಾರ್ಯಾಧ್ಯಕ್ಷರಾದಂತಹ ರಘು ಜಾಣಗೆರೆ ಅವರು ಸೇರಿದಂತೆ ಮೈಸೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ನಾಗೇಂದ್ರ ಮತ್ತು ಮೈಸೂರು ಗ್ರಾಮಾಂತರ ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ರವೀಂದ್ರ ರವರೇ, ವೇದಿಕೆ ಮೇಲಿರುವಂತಹ ಎಲ್ಲ ಕೆಆರ್ಎಸ್ ಪಕ್ಷದ ಪದಾಧಿಕಾರಿಗಳೇ ಮತ್ತು ಇಲ್ಲಿ ನೆರೆದಿರುವಂತಹ ಕೆಆರ್ಎಸ್ ಪಕ್ಷದ ವೀರ ಸೈನಿಕರೇ, ಬಂಧುಗಳೇ, ಎಲ್ರಿಗೂ ನಮಸ್ಕಾರ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಥಾಪನೆಯಾಗಿ 6 ವರ್ಷದ ಮೇಲಾಯಿತು. ಈ ಪಕ್ಷದ ನೋಂದಣಿ ಪ್ರಕ್ರಿಯೆ ಶುರುವಾಗಿ 7 ವರ್ಷ ಮುಗಿಯಿತು. ಈ ಸಂದರ್ಭದಲ್ಲಿ ನಾವು ಮೈಸೂರಿನಲ್ಲಿ ಒಂದು ಬಹಳ ದೊಡ್ಡ ಕಾರ್ಯಕ್ರಮವನ್ನ ಮೈಸೂರು ಜಿಲ್ಲಾ ಘಟಕದವರು ಮತ್ತು ರಾಜ್ಯ ಯುವ ಘಟಕದವರು ಸೇರಿ ಡ್ರಗ್ಸ್ ಮುಕ್ತ ಕರ್ನಾಟಕ ಅನ್ನುವ ಹೆಸರಿನಲ್ಲಿ ಒಂದು ಜಾಥಾ ಮತ್ತು ಯುವ ಸಮಾವೇಶವನ್ನ ಹಮ್ಮಿಕೊಂಡಿದ್ದಾರೆ. ಇವತ್ತು ಸ್ವಾಮಿ ವಿವೇಕಾನಂದರ ಜಯಂತಿ, ಹಾಗಾಗಿಯೇ ದೇಶಾದ್ಯಂತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಯುವ ದಿನ ಅಂತ ಆಚರಿಸಲಾಗುತ್ತೆ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸ್ಥಾಪಕ ಉಪಾಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ಆಗಿದ್ದಂತಹ ಲಿಂಗೇಗೌಡರ ಜಯಂತಿಯೂ ಹೌದು. ಈ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ಯುವ ದಿನವಾಗಿ ಯಾವೆಲ್ಲ ರಾಜಕೀಯ ಪಕ್ಷಗಳು ಸಂಘಟನೆಗಳು ಆಚರಣೆ ಮಾಡ್ತಿವೆ ಅನ್ನೋದನ್ನು ನಾವೊಂದಷ್ಟು ಗಮನಿಸಿದಾಗ ಬಹುಶಃ ಕರ್ನಾಟಕದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಬಿಟ್ಟು ಬೇರೆ ಯಾವುದಾದ್ರೂ ಜೆಸಿಬಿ ಪಕ್ಷಗಳು ಸೇರಿದಂತೆ ಇತರ ಪಕ್ಷಗಳು ಈ ದಿನವನ್ನ ಆಚರಿಸ್ತಾ ಇದೆಯಾ? ಆಚರಿಸಿದಾರೇನಪ್ಪ? ಅನೇಕ ಜನ ಸನ್ಯಾಸಿಗಳ ವೇಷದಲ್ಲಿರುವಂತಹ ಕದೀಮರೆಲ್ಲ ಇರುವಂತಹ ಮನೋಭಾವಕಿ ಅದನ್ನು ಹೇಳ್ಕೊಂಡು ದೇಶ ಎಲ್ಲ ರಾಜಕಾರಣ ಮಾಡ್ತಿರುವಂತ ಪಕ್ಷದವರು ಇವತ್ತೇನಾದ್ರು ಕಾರ್ಯಕ್ರಮ ಮಾಡ್ತಿರೋದು ನೋಡಿದೀರಾ? ಇಲ್ಲ. ಆದರೆ ವಿವೇಕಾನಂದರು ಒಬ್ಬ ಸನ್ಯಾಸಿ. ಎಂತಹ ಸನ್ಯಾಸಿ? ವೀರ ಸನ್ಯಾಸಿ. ಬಹುಶಃ 1-2 ವರ್ಷಗಳ ಭಾರತದ ಇತಿಹಾಸದಲ್ಲಿ ವಿವೇಕಾನಂದರಷ್ಟು ನಮ್ಮ ಪರಂಪರೆಯಲ್ಲಿರುವ ಲೋಪದೋಷಗಳ ಬಗ್ಗೆ ಮಾತನಾಡಿ ಯುವ ಜನರನ್ನ ಎಚ್ಚರಿಸಿ ಈ ಭಾರತದ ನೆಲದಲ್ಲಿ ಒಂದು ಸತ್ಯ, ನ್ಯಾಯ, ಅಹಿಂಸೆ, ಧರ್ಮ ನೆಲೆಗೊಳ್ಳಬೇಕು ಅಂತ ಮಾತನಾಡಿದಂತಹ ಇನ್ನೊಬ್ಬ ಧೀರ ವೀರ ಸನ್ಯಾಸಿಯನ್ನ ನಾವು ನೋಡಿಲ್ಲ. ಹಾಗಾಗಿ ಅನೇಕ ಸಂತರು ಸನ್ಯಾಸಿಗಳು ಬಂದರು ಹೋದರು, ಜನ ನೆನಪಿಟ್ಟಿರುವುದು ವಿವೇಕಾನಂದರನ್ನ. ಕೇವಲ 39 ವರ್ಷ ಅವರು ಬದುಕಿದ್ದು. ಆದರೆ ಅವರು ಹೇಳಿದಂತಹ ಮಾತುಗಳು, ಕೊಟ್ಟಂತಹ ಪ್ರೇರಣೆ ಭಾರತಕ್ಕೆ ಬಹಳ ದೊಡ್ಡದು. ಆಗಲೂ ಇತ್ತು, ಈಗಲೂ ಮುಂದುವರಿತಿದೆ. ಒಂದು ಸಂತೋಷದ ವಿಚಾರ ಏನು ಅಂದ್ರೆ, ರಾಮಕೃಷ್ಣ ಪರಮಹಂಸರ ಬಗ್ಗೆ, ವಿವೇಕಾನಂದರ ಬಗ್ಗೆ ಬಹಳ ಅತೀವವಾದ ಅಭಿಮಾನ, ಗೌರವ, ಒಂದು ರೀತಿಯ ಭಕ್ತಿ ಎಲ್ಲೂ ಇದ್ದಂತಹ ಕನ್ನಡಿಗರ ಕುಲನಾಯಕರಲ್ಲಿ ಅಗ್ರಗಣ್ಯರಲ್ಲಿ ಒಬ್ಬರಾದಂತಹ ಯಾರು? ಕುವೆಂಪುರವರ ಕರ್ಮಭೂಮಿಯಲ್ಲಿ ಇವತ್ತು ನಾವು ವಿವೇಕಾನಂದರ ಜಯಂತಿಯನ್ನ, ಯುವ ಸಮಾವೇಶವನ್ನ ಆಚರಣೆ ಮಾಡ್ತಿರೋದು
ಬಹಳ ಸಂತೋಷದ ವಿಚಾರ ಮತ್ತು ಅದು ಸೂಕ್ತವಾದದ್ದು ಅಂತ ನಾನು ಅನಿಸ್ತೇನೆ. ಅವರು ವಿವೇಕಾನಂದರಷ್ಟು ಭಾರತದ ದರಿದ್ರರ ಬಗ್ಗೆ, ಬಡವರ ಬಗ್ಗೆ ಮಿಡಿದಂತಹ ಇನ್ನೊಬ್ಬ ಸನ್ಯಾಸಿ ನಾವು ಕಂಡಿಲ್ಲ. ವಿವೇಕಾನಂದರಷ್ಟು ಈ ಭಾರತದ ಪರಂಪರೆಯಲ್ಲಿ ಬಹಳ ತುಚ್ಛವಾಗಿ ಇದ್ದಂತಹ ಮೇಲು ಕೀಳುಗಳ ಬಗ್ಗೆ, ಅಸಮಾನತೆಯ ಬಗ್ಗೆ, ಇಲ್ಲಿದ್ದಂತಹ ಮೂಢನಂಬಿಕೆಗಳ ಬಗ್ಗೆ, ಇಲ್ಲಿದ್ದಂತಹ ತುಚ್ಛವಾದ ಯಾವುದೋ ಒಂದು ಏನಂತಾರೆ ತುಚ್ಛ ಕ್ಷುದ್ರವಾದಂತಹ ವಿಚಾರಧಾರೆಯ ಕುರಿತಾಗಿ ಟೀಕೆ ಮಾಡಿ ಇದನ್ನು ಸರಿ ಮಾಡಿಕೊಳ್ಬೇಕು ಅಂತ ಹೇಳಿದಂತಹ ಇನ್ನೊಬ್ಬ ವೀರ ಸನ್ಯಾಸಿ ಇಲ್ಲ. ಅವರಿಂದ ಪ್ರೇರಣೆ ಪಡೆದುಕೊಂಡಂತಹ ನೂರಾರು ಸಾವಿರಾರು ಜನ ಇವತ್ತು ಆಧುನಿಕ ಭಾರತವನ್ನು ಕಟ್ಟೋದಿಕ್ಕೆ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಹಲವು ತಲೆಮಾರುಗಳನ್ನ ಪ್ರಭಾವಿಸಿದಂತಹ, ಪ್ರಚೋದಿಸಿದಂತಹ ವ್ಯಕ್ತಿ ಸ್ವಾಮಿ ವಿವೇಕಾನಂದರು. ಇವತ್ತು ಅವರನ್ನ ಕೆಲವು ಖದೀಮರು ಗುತ್ತಿಗೆ ಹಿಡ್ಕೊಂಡಿದ್ದಾರೆ. ವಿವೇಕಾನಂದರು ಆರಂಭಿಸಿದಂತಹ ಸಂಸ್ಥೆಗಳೇ ಇವತ್ತು ವಸುದೈವ ಕುಟುಂಬಕಂ ಅನ್ನುವಂತಹ ಒಂದು ಏನು ಸನಾತನವಾದಂತಹ ಒಂದು ಶ್ರೇಷ್ಠವಾದಂತಹ ಒಂದು ಮೌಲ್ಯ ಇದೆ, ಅದರ ವಿರುದ್ಧವಾಗಿ ದ್ವೇಷ, ಆಕ್ರೋಶ, ಹಿಂಸೆ, ಅಸಮಾನತೆಗಳಿಗೆ ಕಾರಣವಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಭಾರತದ ಸಂವಿಧಾನದ ಮೇಲೆ ವಿಶ್ವಾಸವನ್ನಿಟ್ಟು, ಗೌರವವನ್ನಿಟ್ಟು, ಭಾರತದ ಒಂದು ಮೌಲ್ಯ ಪರಂಪರೆಯ ಬಗ್ಗೆ ಹೆಮ್ಮೆಯನ್ನಿಟ್ಟುಕೊಂಡು ಒಂದು ಸಮಾನತೆ, ಸೌಹಾರ್ದತೆಯ ಒಂದು ದೇಶವನ್ನ, ಒಂದು ರಾಜ್ಯವನ್ನ, ಒಂದು ಸಮುದಾಯವನ್ನ ಕಟ್ಟಬೇಕು ಅಂತ ಹೋರಾಟ ಮಾಡುತ್ತಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಈ ಜಯಂತಿಯನ್ನು ಆಚರಿಸುವಂತಹ ಒಂದು ಬಹಳ ಹೆಮ್ಮೆಯ ವಿಷಯವೂ ಹೌದು ಮತ್ತು ಅದು ನಮಗೆ ಅಗತ್ಯವೂ ಹೌದು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎರಡು ವಿಚಾರಗಳನ್ನ ಇಟ್ಟುಕೊಂಡು ಈ ಸಮಾವೇಶವನ್ನ ಮಾಡ್ತಾ ಇದೆ. ಒಂದು, ಮಾದಕ ದ್ರವ್ಯ ಅಥವಾ ಡ್ರಗ್ಸ್ ಮುಕ್ತ ಕರ್ನಾಟಕಕ್ಕಾಗಿ, ಇನ್ನೊಂದು ಕಡೆ ಉದ್ಯೋಗಕ್ಕಾಗಿ ಕರ್ನಾಟಕ. ಈ ಎರಡು ವಿಚಾರಗಳನ್ನ ಇಟ್ಕೊಂಡು ಈ ಸಮಾವೇಶವನ್ನ ಪ್ರತಿ ವರ್ಷ ನಾವು ಉದ್ಯೋಗದ ಯುವಜನರಿಗೆ ಉದ್ಯೋಗದ ವಿಚಾರವನ್ನ ಇಟ್ಕೊಂಡು ಸಮಾವೇಶವನ್ನ ಮಾಡ್ತಾ ಇದ್ವಿ. ಇವತ್ತು ಅದ್ರ ಜೊತೆಗೆ ಡ್ರಗ್ಸ್ ಮುಕ್ತ ಕರ್ನಾಟಕ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಸಮಾವೇಶ ಮಾಡ್ತಿದ್ದೀವಿ. ಶೀಲ ಶಿಸ್ತು ಕುತ್ಕೊಳ್ಳೋಣ, ಜಾಗ ಮಾಡಿಕೊಂಡು ಸೈನಿಕರು ಗೌರವ, ಘನತೆ, ಹೆಮ್ಮೆಯಿಂದ ಸಭೆಯಲ್ಲಿ ಭಾಗವಹಿಸಿ. ಪಕ್ಷದ ಶೀಲ ಮತ್ತು ಶಿಸ್ತಿನಲ್ಲಿ ನಂಬಿಕೆ ಇಲ್ಲದಿರುವಂತಹ ಜನ ದಯವಿಟ್ಟು ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಬೇಡಿ. ನೀವು ಬೇಕು, ವೋಟ್ ಹಾಕೋದಿಕ್ಕೆ ಬೇಕು, ಒಂದಷ್ಟು ಕಾರ್ಯಕ್ರಮಗಳಿಗೆ ಬೇಕು, ಆದರೆ ಪಕ್ಷದ ಸಿದ್ಧಾಂತಗಳನ್ನ ನಾವು ಪ್ರಸರಿಸಬೇಕು. ರಾಜ್ಯದ ಮೂಲೆಗೂ ತೆಗೆದುಕೊಂಡು ಹೋಗಬೇಕು ಅಂದ್ರೆ ಯಾರು ಬೇಕು? ನಮಗೆ ಯಾರು ಬೇಕು? ಸೈನಿಕರು, ಸಿಪಾಯಿಗಳು ಬೇಕು. ಶಿಸ್ತಿಲ್ಲದ, ಶೀಲವಿಲ್ಲದ ಸೈನಿಕರಿಂದ ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕೊಂಡ ಹಾಗೆ. ವಿವೇಕಾನಂದರು ಹೇಳಿದರು, ಬಲಿಷ್ಠ ಸ್ನಾಯುಗಳ, ದೊಡ್ಡ ವಿಚಾರಗಳ, ಅದೇನೋ ನನಗೆ ಅದು ಗೊತ್ತಿದೆ, 100 ಜನ ಯುವಕರನ್ನ ಕೊಡಿ, ನಾನು ದೇಶವನ್ನು ಬದಲಾವಣೆ ಮಾಡ್ತೀನಿ ಅಂತ ಅವ್ರು ಹೇಳಿದ್ದು ಅಂತ ನನಗೆಲ್ಲ ಓದಿದ ನೆನಪು ಪೂರ್ತಿಯಾಗಿ ಅದು ಹೊರಬ್ಯಾಕೆಮ್ ಆ ಕೋಟ್ ಜ್ಞಾಪಕ ಇಲ್ಲ. ಹಾಗಾಗಿ ನಾವು ಅಂತಹ ಸೈನಿಕರಾದರೆ ಮಾತ್ರ ನಾವು ಕಂಡಂತಹ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ, ಕುವೆಂಪುರವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ, ಡ್ರಗ್ಸ್ ಮುಕ್ತ ಕರ್ನಾಟಕ ನಿರ್ಮಿಸೋಣ, ಅದನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ದಯವಿಟ್ಟು ಆಚೆ ಇರೋರು ಒಳಗಡೆ ಬಂದು ಕೂತ್ಕೊಳ್ಳಿ, ಡಿಸ್ಟರ್ಬ್ ಮಾಡದೆ ಕೂತ್ಕೊಳ್ಳಿ. ಅವ್ರು ಯಾರು ಶೇಂಗಾ ತಂದ್ರು ಅದನ್ನೆಲ್ಲ ಇಲ್ಲಿ ತಿಂದು ಗಲೀಜ್ ಮಾಡಿ, ನಾವು ಬಂದಾಗ ಹೇಗಿತ್ತೋ ಈ ಹಾಲು ನಾವು ಹೊರಟಾಗ ಅದಕ್ಕಿಂತ ಶುಭ್ರವಾಗಿರಬೇಕು. ಕನೆಕ್ಷನ್ ಅಂತ ಬರ್ತಾ ಇದೆ. ಅದು ದೇಶ ಕಟ್ಟುವ ರೀತಿ, ನಮ್ಮನ್ನು ನಾವೇ ಗೌರವಿಸಿಕೊಳ್ಳುವ ರೀತಿ. ಹಾಗಾಗಿ ಇವತ್ತು ನಾವು 2 ವಿಚಾರಗಳನ್ನ ಇಟ್ಕೊಂಡು ಮಾತಾಡ್ತಿದ್ದೀವಿ. ಕಳೆದ 7-8 ವರ್ಷಗಳಿಂದ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಆರಂಭದಿಂದಲೂ ನಾವು ಉದ್ಯೋಗದ ವಿಚಾರವನ್ನು ಇಟ್ಟುಕೊಂಡು ಮಾತನಾಡ್ತಿದ್ವಿ. ಈಗ ರವಿಕುಮಾರ್ ಬಹಳ ಹಲವಾರು ವಿಚಾರಗಳನ್ನ ಹೇಳಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಒಂದ್ ಕಡೆ,
ಯೋಗ್ಯತೆ ಇರುವಂತಹ ವಿದ್ಯಾರ್ಹತೆ ಪಡೆದಿರುವಂತಹ ಒಂದು ಕೆಲಸ ಮಾಡೋದಕ್ಕೆ ಅರ್ಹರಾಗಿರುವಂತಹ ಜನಕ್ಕೆ ಇವತ್ತು ಅದಕ್ಕೆ ಉದ್ಯೋಗ ಸಿಗ್ತಾ ಇಲ್ಲ. ಅದಕ್ಕೆ ತಕ್ಕನಾದಂತಹ ಉದ್ಯೋಗ, ಅದಕ್ಕಿಂತ ಕೆಳಮಟ್ಟದ ಉದ್ಯೋಗ ಸಿಗ್ತಾ ಇದೆ. MSc, MCom, PhD ಮಾಡ್ಕೊಂಡಿರೋರು ಕೇವಲ ದ್ವಿತೀಯ PUC ಕ್ವಾಲಿಫಿಕೇಶನ್ ಮಾತ್ರ ಬಯಸುವಂತಹ STA ಪೊಲೀಸ್ ಕಾನ್ಸ್ಟೇಬಲ್ ಗಳ ಹುದ್ದೆಗೆ ಸೇರ್ತಾ ಇದ್ದಾರೆ. ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ, ಯೂನಿವರ್ಸಿಟಿಗಳಲ್ಲಿ ಕೆಮಿಸ್ಟ್ರಿ ಬಗ್ಗೆ, ಬಯಾಲಜಿ ಬಗ್ಗೆ, ಫಿಸಿಕ್ಸ್ ಬಗ್ಗೆ, ಕಂಪ್ಯೂಟರ್ ಸೈನ್ಸ್ ಬಗ್ಗೆ ಪಾಠ ಮಾಡಬೇಕಾದಂತಹ ಸಾವಿರಾರು ವಿದ್ಯಾರ್ಥಿಗಳನ್ನ ಅಧ್ಯಯನಶೀಲರನ್ನಾಗಿ ಮಾಡಿ ಅವರಿಗೆ ವಿಚಾರ ತಿಳಿಸಬೇಕಾದಂತಹ ಪ್ರೊಫೆಸರ್ ಮಟ್ಟದ ವಿದ್ಯಾರ್ಹತೆ ಇರುವಂತಹ ಜನ ಇವತ್ತು ಪೊಲೀಸ್ ಕಾನ್ಸ್ಟೇಬಲ್ಗಳಾಗ್ತಾ ಇದ್ದಾರೆ. ಇದು ಅಂಡರ್ ಎಂಪ್ಲಾಯ್ಮೆಂಟ್. ಅವರ ಯೋಗ್ಯತೆಗೆ ಅರ್ಹತೆಗೆ ತಕ್ಕದಲ್ಲದ ಉದ್ಯೋಗ. ಅದರ ಜೊತೆಗೆ ಇವತ್ತು ನಮ್ಮ ರಾಜ್ಯದ ಅತಿದೊಡ್ಡ ಜೀತದಾಳುಗಳನ್ನ ನೇಮಕ ಮಾಡಿಕೊಂಡು ಇವತ್ತು ಉದ್ಯೋಗ ಭದ್ರತೆ ಇಲ್ಲದೆ ಅವರಿಗೆ ಸರಿಯಾಗಿ ಸಂಬಳನೂ ಸಿಗದೆ ಕೇವಲ ಜೀತದಾಳುಗಳ ರೀತಿಯಲ್ಲಿ ಜನರನ್ನ, ಈ ಕನ್ನಡಿಗರನ್ನ, ನಾಡಿನ ಜನರನ್ನ, ಯುವಕರನ್ನು ನಡೆಸಿಕೊಳ್ತಾರೆ. 12,000 ಹಿಂದೆ ಊರುಗಳಲ್ಲಿ ಜಮೀನ್ದಾರರು, ಪಾಳೆಗಾರರು ಅಥವಾ ಬೇರೆ ಬೇರೆ ಮುಂದುವರಿದ ಏನಂತಿರುವ ಆ ಸಮುದಾಯಗಳ ಜಮೀನಿದ್ದಂತಹ ಜನ ಬಡವರನ್ನ, ದಮನಿತರನ್ನ ಜೀತದಾಳುಗಳಾಗಿ ಜೀತಕ್ಕೆ ನೇಮಕ ಮಾಡಿಕೊಳ್ತಾ ಇದ್ರು. ಅದೇ ರೀತಿಯೇ ಇವತ್ತು ಸರ್ಕಾರ ಜೀತದಾಳುಗಳನ್ನ ನೇಮಕ ಮಾಡಿಕೊಂಡಿದೆ. ಇಂತಹ ಸರ್ಕಾರ ನಮ್ಮ ಗೌರವಕ್ಕೆ ಅರ್ಹವ? ಹೇಳೋಣ. ಇಂತಹ ಸರ್ಕಾರ ನಾವು ಗೌರವಿಸಲು ಅರ್ಹವೇ? ಇದನ್ನ ರಾಜ್ಯದ ಯುವ ಜನತೆ ತಿಳ್ಕೊಳ್ಬೇಕು. ಹಾಗಾಗಿ ಇವತ್ತು ಅತಿ ದೊಡ್ಡ ಜವಾಬ್ದಾರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರ ಮೇಲಿದೆ. ಗೊತ್ತಿಲ್ಲದ, ಮೂರ್ಖರಾದಂತಹ, ಅಮಾಯಕರಾದಂತಹ ಡರ್ಪೋಕ್ ಯುವಕರು, ಯುವತಿಯರು, ಡರ್ಪೋಕ್ ಏನಾಗಂದ್ರೆ ಪುಕ್ಕಲರು ಇವತ್ತು ನ್ಯಾಯ ಕೇಳೋದಿಕ್ಕಾಗದೆ, ಉದ್ಯೋಗ ಕೇಳೋದಿಕ್ಕಾಗದೆ, ಅಯ್ಯೋ 10,000 ಸಿಕ್ಕುದು ಸಾಕು, 12,000 ಸಿಕ್ಕುದು, 26-27 ವರ್ಷದ ತನಕ ಓದಿ MSc, MPhil, MCom ಮಾಡಿಕೊಂಡು PhD ಮಾಡಿಕೊಂಡು ಒಂದು ಜುಜುಬಿ ನೌಕರಿಗೆ ಅಲೆದಾಡ್ತಾ ಇದ್ದಾರೆ. ಒಂದು ಕಡೆ ಅನ್ಎಂಪ್ಲಾಯ್ಮೆಂಟ್, ಒಂದು ಕೇವಲ STA ಇರುವಂತಹ ಅಂದ್ರೆ ಸೆಕೆಂಡ್ PUC ಕ್ವಾಲಿಫಿಕೇಶನ್ ಬೇಕಾಗಿರುವಂತಹ STA ಹುದ್ದೆಗೆ 10 ಲಕ್ಷ 15 ಲಕ್ಷ ಜನ ಪರೀಕ್ಷೆ ಬರೀತಾರೆ. ಇವತ್ತು ಹಳ್ಳಿಗಾಡಿನಲ್ಲಿರುವಂತಹ ಯುವಕರಿಗೆ ಸರ್ಕಾರಿ ನೌಕರಿ ಇಲ್ಲ ಅಂದ್ರೆ ಏನಿಲ್ಲಪ್ಪ, ಏನೋ ಸರಿ ನಮ್ಗೆ ಸರಿ ಕೇಳ್ತಲ್ಲ, ಮುಳುವೆ ಇಲ್ಲ. ಅದೇ ಅನ್ಸುತ್ತೆ ಅಲ್ವೇನೋಣ? ಒಂದು ದೊಡ್ಡ ಸಾಮಾಜಿಕ ಸಮಸ್ಯೆ ಇದು. ಅದೆಲ್ಲದನ್ನ ಮರೆಯೋದಿಕ್ಕೆ ಇವತ್ತು ಹಳ್ಳಿಗಳಲ್ಲಿ ಭ್ರಷ್ಟ ರಾಜಕಾರಣಿಗಳು ಬಂದು 18, 19, 20 ವರ್ಷ ಆಗಿರುವಂತಹ ಯುವಕರನ್ನ ಗುರಿ ಇಟ್ಕೊಂಡು ತೀರ್ಥ ದೀಕ್ಷೆ ಕೊಡ್ತಾ ಇದೆ. ಏನ್ ದೀಕ್ಷೆ? ತೀರ್ಥ ದೀಕ್ಷೆ ಕೊಡ್ತಾ ಇದೆ. ನಿಮ್ಮ ಸುತ್ತಮುತ್ತ ಸ್ನೇಹಿತರನ್ನ ನೋಡಿ, ನೆಂಟರನ್ನ ನೋಡಿ, ಅವನು ಮೊದಲ ಸಲ ಎಣ್ಣೆ ಎಲ್ಲಿ ಹೊಡಿತಾನೆ ಅಂದ್ರೆ ಎಲೆಕ್ಷನ್ ಟೈಮಲ್ಲಿ ಅವ್ನಿಗೆ ಅಭ್ಯಾಸ ಮಾಡಿಸ್ತಾಗಿರುತ್ತೆ. ಅಲ್ಲಿ ಎಣ್ಣೆ ಅಭ್ಯಾಸ ಮಾಡಿ ಮನೆಗೆ ಬಂದು ಅಮ್ಮನ್ನ, ಅಪ್ಪನ್ನ ಹೊಡೆದು ಬಡಿದು ದುಡ್ಡು ತಗೊಂಡೋಗಿ ಇವತ್ತು ಚಟದಾಸರಾಗಿದ್ದಾರೆ. ಅದ್ರ ಜೊತೆಗೆ ಹಿಂದೆ ಎಲ್ಲ ನಾವು ಹಳ್ಳಿಲಿದ್ದಾಗ ನೋಡ್ತಿದ್ವಿ, ಯಾವ್ದೋ ಮಠ ಅನ್ನೋ ಹೆಸರಲ್ಲೋ ಅಥವಾ ಯಾವ್ಯಾವ್ದೋ ಸೊಂದಿಲೋ, ಯಾವ್ದೋ ಹುಣಸೆ ತೋಪಲ್ಲೋ, ಸೊಂದಿಗೊಂದಿಲಿ ಯಾರು ಎಲ್ಲೆಲ್ಲೋ ಸಿಕ್ಕಿದ್ರೆ ಹಾದಿ ಬಿಟ್ಟವರು, ಹಾದಿ ಕೆಟ್ಟವರು, ಬೀದಿ ಒಂದು ರೀತಿನಲ್ಲಿ ಏನು ಮನೆ ಬಿಟ್ಟವರು, ಅಯೋಗ್ಯರು, ಅಧಮರು ಏನು ಹೊಡಿತಿದ್ರು? ಭಂಗಿ ಹೊಡಿತಿದ್ರು. ಕರೆಕ್ಟ್. ಏನಂತಿದ್ರು? ಅದನ್ನ ಭಂಗಿ ಹೊಡಿತಿದ್ರು. ಎಲ್ಲಿ? ತೋಪುಗಳಲ್ಲಿ, ಯಾವುದೋ ಮಠಗಳಲ್ಲಿ, ಕಿತ್ತೋದ ಮಠಗಳಲ್ಲಿ. ಇವತ್ತು ಹಳ್ಳಿಗಳು ಸೇರಿದಂತೆ ಎಲ್ಲಾ ಕಡೆಯೂ ಗಾಂಜಾ, ಭಂಗಿ ಯಥೇಚ್ಛವಾಗಿ ಸಿಗುತ್ತೆ. ಮೆಡಿಕಲ್ ಕಾಲೇಜ್ ಇದೆ ಅಂದ್ರೆ ಸರಿ, ಅಲ್ಲಿ ಒಬ್ಬ ಡ್ರಗ್ಸ್ ಮಾರಾಟಗಾರ ಇದ್ದಾನೆ. ಇವತ್ತು ನಮ್ಮ ಯುವ ಜನತೆ ಇವತ್ತು ವಿಶೇಷವಾಗಿ ಮೇಲ್ಮಧ್ಯಮ ವರ್ಗದ ಯುವಕರು ದೊಡ್ಡ ಮಟ್ಟದ ಡ್ರಗ್ಸ್ ಅಡಿಕ್ಟರಾಗಿದ್ದಾರೆ. ಒಬ್ಬ ಇದ್ದ
ದೊಡ್ಡ ಶ್ರೀಮಂತ, ಅವನು ಸ್ಥಾಪನೆ ಮಾಡಿದಂತ ಒಂದು ಮೆಡಿಕಲ್ ಕಾಲೇಜು ಇದೆ. ಅವನು ತಗೊಂಡೋಗಿ ತಿರುಪತಿ ತಿಮ್ಮಪ್ಪನ ಟ್ರಸ್ಟ್ಗೆ ಚೇರ್ಮನ್ ಮಾಡಿದ್ರು. ಅವನ ಮೊಮ್ಮಗ ಕನ್ನಡದ ಹಲವಾರು ಯಾವುದೋ ಕಿತ್ತೋದಂತಹ ಕೆಲವು ಕದೀಮರ ಜೊತೆ ಸೇರ್ಕೊಂಡು ಕೆಲವು ಏನು ಹೀರೋಗಳು ರಾಜಕಾರಣಿಗಳ ಮಕ್ಕಳ ಜೊತೆ ಹೋಗಿ ಡ್ರಗ್ಸ್ ತಗೊಂಡು ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಮಾಡ್ಕೊಂಡ. ಆ ಒಬ್ಬ ಸಾರಾಯಿ ಕಾಂಟ್ರಾಕ್ಟರ್ ಈಗ ಆತನ ಮಗ ಮತ್ತು ಸೊಸೆ ಜೈಲಲ್ಲಿದ್ದಾರೆ. ಇಂತಿಂತ ಶ್ರೀಮಂತರೆಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಸಮಾಜಕ್ಕೆ ಆಸ್ತಿ ಆಗ್ತಾ ಇಲ್ಲ, ಸಮಾಜ ಕಂಟಕರಾಗ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಂತಹ ಒಂದು ಡ್ರಗ್ಸ್ ಅನ್ನುವಂತಹ ಒಂದು ಪುಡಿಗನ್ನ ನಾವು ನಿಲ್ಲಿಸಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಬಹುತೇಕ ಯುವಕರಿಗೆ, ಯುವತಿಯರು ಬಿಟ್ಬಿಡೋಣ, ಯುವಕರಿಗೆ ಮಕ್ಕಳು ಹುಟ್ಟಿಸೋದಿಕ್ಕೆ ಬೇಕಾದಂತಹ ದೈಹಿಕ ಸಾಮರ್ಥ್ಯವೇ ಇಲ್ಲದಂಗೆ ಆಗ್ಬಿಡುತ್ತೆ. ತಂಬಾಕು ನಿರಂತರವಾಗಿ ತಂಬಾಕು ಹಾಕಿದ್ರೆ, ನಿರಂತರವಾಗಿ ಎಣ್ಣೆ ಹೊಡೆದ್ರೆ, ಡ್ರಗ್ಸ್ ತಗೊಂಡ್ರೆ ಅವರಿಗೆ ಮದುವೆ ಆದ್ರೂ ಮಕ್ಕಳಾಗೋದಿಲ್ಲ. ಅವೆಲ್ಲ ಬಿಟ್ಟಿರೋರಿಗೆ ಎಲ್ಲ ಇದ್ದು ಇವತ್ತು ನಮ್ಮ ಸ್ಪರ್ಮ್ ಕೌಂಟು, ಮನುಷ್ಯನ ಸ್ಪರ್ಮ್ ಕೌಂಟು ಕಳೆದ ಹಲವು ದಶಕಗಳಲ್ಲಿ ಕಡಿಮೆ ಆಗ್ತಾನೆ ಬರ್ತಾ ಇದೆ. ಅದ್ರ ಜೊತೆಗೆ ದುರಭ್ಯಾಸ, ದುಶ್ಚಟಗಳು ಇರುವಂತಹ ಒಂದು ಏನು ಕಿತ್ತೋದಂತಹ ದುರ್ಬಲವಾದಂತಹ ದೇಹ ಇಟ್ಕೊಂಡಿರೋರು ಹಾಳು ನೋಡಿದ್ರೆ ಅಲಂಕಾರ, ಏನ ಗಾದೆಗಳೇನಪ್ಪ, ಹಾಳು ನೋಡಿದ್ರೆ ಅಲಂಕಾರ, ಬಾಲ್ ನೋಡಿದ್ರೆ ಬಾಯ್ ಬಾರ್ಕೊಂಡಂಗೆ, ಬಾಳ್ ನೋಡಿದ್ರೆ ಬಾಯ್ ಮಾಡ್ಕೊಂಡಾಗ. ಇವತ್ತು ಇಂತಹ ವಿಚಾರಗಳನ್ನ ಮಾತನಾಡ್ತಿರುವಂತಹ ಏಕೈಕ ಪಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಹಾಗಾಗಿ ನಾವು ಬಹಳ ಶಾಂತಿಯಿಂದ, ಶಿಸ್ತಿನಿಂದ, ಶೀಲದಿಂದ ಇವತ್ತು ಈ ವಿಚಾರಗಳನ್ನ ನಾವು ಮಾತನಾಡಬೇಕಾಗಿದೆ. ಹಾಗಾಗಿ ಅದನ್ನ ಮಾತಾಡಿ ಅದನ್ನ ಕಾರ್ಯರೂಪಕ್ಕೆ ಇಳಿಸೋದಿಕ್ ಮೊದಲು ನಾವೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಬೇಕು, ಕಲಿಬೇಕು, ಅಧ್ಯಯನ ಮಾಡಬೇಕು. ವಿಶೇಷವಾಗಿ ನಮ್ಮ ಪಕ್ಷದಲ್ಲಿರುವಂತಹ ಯುವಕರು, ಯುವತಿಯರು, ಸೈನಿಕರು ಅವೇನು ಮಾಡ್ತಾರೆ, ಕಿತ್ತೋದಂತ ಚಾನಲ್ಗಳು ಬರೋ ನ್ಯೂಸ್ ನೋಡ್ಕೊಂಡು, ಪೇಯ್ಡ್ ಮಾಧ್ಯಮಗಳಲ್ಲಿ ಬರುವಂತಹ ವರದಿಗಳನ್ನು ನೋಡಿಕೊಂಡು, ಅದನ್ನು ನೋಡದೆ ಕೇವಲ ಫೇಸ್ಬುಕ್, ವಾಟ್ಸ್ಆಪ್ ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ ಆದರೆ ನಾವು ಉಪಯೋಗಕ್ಕೆ ಬರೋದಿಲ್ಲ. ಬಬ್ರುವಾಹನ ಸಿನಿಮಾದ ಅತಿ ದೊಡ್ಡ, ಅತ್ಯಂತ ಶ್ರೇಷ್ಠವಾದಂತಹ ಒಂದು ಡೈಲಾಗ್ ಇದೆ ನನ್ನ ಪ್ರಕಾರ. ಯಾವುದು? ಶಿಷ್ಯ ಗುರುವನ್ನು ಮೀರಿಸಬೇಕು. ಏನಂತ? ಶಿಷ್ಯ ಗುರುವನ್ನು ಮೀರಿಸಬೇಕು, ಮಗ ತಂದೆಯನ್ನು ಮೀರಿಸಬೇಕು, ಮಗ ಅಪ್ಪನನ್ನ ಮೀರಿಸಬೇಕು, ಮಗ ಅಪ್ಪನನ್ನ ಮೀರಿಸಬೇಕು, ಶಿಷ್ಯ ಗುರುವನ್ನ ಮೀರಿಸಬೇಕು. ಮೀರಿಸೋದಂದ್ರೆ ಏನು? ಒಬ್ಬ ಶಿಷ್ಯನಾದಂಥವನು ಅವನ ಗುರುವಿನಿಂದ ಪಡೆದುಕೊಂಡಂತಹ ಜ್ಞಾನದ ಜೊತೆಗೆ ಇನ್ನಷ್ಟು ಜ್ಞಾನವನ್ನ ಬೇರೆ ಬೇರೆ ಮಾರ್ಗಗಳಿಂದ, ಬೇರೆ ಬೇರೆ ಅಧ್ಯಯನದಿಂದ, ಪ್ರವಾಸದಿಂದ, ಬೇರೆ ಬೇರೆ ಗುರುಗಳಿಂದಲೂ ಕಲಿತಾ ಹೋಗಬೇಕು. ಅದೇಳಿ ಗುರುವಿಗೆ ತಿರುಮಂತ್ರ ಅಂತ ಹೇಳಿ ಬೇರೆ ಬೇರೆ ರೀತಿಯಲ್ಲಿ ಮಾಡಬಾರದನ್ನ ಮಾಡಿ ಪದವಿ ಅಧಿಕಾರ ಪಡ್ಕೊಳ್ಳೋದಲ್ಲ. ಗುರುವನ್ನ ಮೀರಿಸೋದು ಅಂದ್ರೆ ಜ್ಞಾನದಲ್ಲಿ, ಶಿಸ್ತಿನಲ್ಲಿ, ನ್ಯಾಯದಲ್ಲಿ, ನೈತಿಕತೆಯಲ್ಲಿ ನಮ್ಮ ಹಿರಿಯರಿಗಿಂತ ನಾವು ಮುಂದಕ್ಕೆ ಸಾಗ್ತಾ ಇರಬೇಕು. ಅಪ್ಪನನ್ನ ಮೀರಿಸೋದು ಅಂದ್ರೆ ಅಪ್ಪ ವಯಸ್ಸು ಬರ್ತದೆ, ಅಪ್ಪನ ಹೊಡೆದಾಕೊಂಡು ನಾನು ಹಾಕ್ಬಿಡ್ತೀನಿ, ಅದಲ್ಲ. ನಮ್ಮಪ್ಪ ಎಷ್ಟು ದೂರ ಸಾಗಿದ್ರು ಅದಕ್ಕಿಂತ ದೂರ ನಾವು ನ್ಯಾಯದಲ್ಲಿ, ನೈತಿಕತೆಯಲ್ಲಿ, ಪ್ರಾಮಾಣಿಕತೆಯಲ್ಲಿ ಸಾಗಬೇಕು. ಅದು ನಮ್ಮ ಆದರ್ಶಗಳಾಗಬೇಕು. ಅವ್ರು ದುಡಿದಕ್ಕಿಂತ ಹೆಚ್ಚು ದುಡಿಬೇಕು, ಅವ್ರು ಮಾಡಿದಕ್ಕಿಂತ ಹೆಚ್ಚು ಒಳ್ಳೆಯ ಕೆಲಸ ಮಾಡಬೇಕು. ಹಾಗಾಗಿ ಆ ಜ್ಞಾಪಕವನ್ನು, ಆ ಒಂದು ಮಾತನ್ನ ಜ್ಞಾಪಕದಲ್ಲಿಟ್ಕೊಂಡು ನಾವು ಮುಂದುವರಿಬೇಕು. ಹಾಗಾಗಿ ನಾವು ಕೆಆರ್ಎಸ್ ಪಕ್ಷದವರು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಅಂದ್ರೆ ಮೊದಲು ನಾವೇನಾಗಬೇಕು? ನಾವು ಮಾದರಿ ಆಗಬೇಕು. ದುಶ್ಚಟಗಳನ್ನ, ದುರ್ಗುಣಗಳನ್ನ, ದುರಭ್ಯಾಸಗಳನ್ನ ತ್ಯಜಿಸಬೇಕು. ಯಾವುದು ನಮ್ಮನ್ನ ಚಟದಾಸರನ್ನಾಗಿ ಮಾಡುತ್ತೋ, ನಮ್ಮ ದೇಹ ಮತ್ತು ಮನಸ್ಸಿಗೆ ಕೆಡುಕು ಮಾಡುತ್ತೋ ಅಂತಹದನ್ನ ಪ್ರಜ್ಞಾಪೂರ್ವಕವಾಗಿ ನಾವು ತ್ಯಜಿಸ್ತಾ ಹೋಗ್ಬೇಕು. ಇವತ್ತು ನಾನು ಒಂದು ಸಂಕಲ್ಪ ಮಾಡಿದ್ದೀನಿ. ನಿಮಗೆಲ್ಲ ಗೊತ್ತಿರೋ ಹಾಗೆ 3 ವರ್ಷದ ಹಿಂದಿನ ತನಕ ನಾನು ಒಂದು 4-5 ವರ್ಷ ಕಾಫಿ, ಟೀ ಎಲ್ಲ ಬಿಟ್ಟಿದ್ದೆ. ಅಪರಿಮಿತವಾದಂತಹ ಒಂದು ತಲೆನೋವು, ಸಿಕ್ಕಾಪಟ್ಟೆ ತಲೆನೋವು ಬಂತು 2023ರ ಸಂದರ್ಭದಲ್ಲಿ. ಮೊದಲೆಲ್ಲ ತಲೆನೋವು ಬಂದಾಗ ಕಾಫಿ ಕುಡಿದ್ರೆ ಸ್ವಲ್ಪ ಕಮ್ಮಿ ಆಗ್ತಾ ಇತ್ತು. ಹಾಗಾಗಿ ಮತ್ತೆ ಕಾಫಿ ಶುರು ಮಾಡ್ಕೊಂಡೆ. ಆದ್ರೆ ನನಗೆ ಬಂದಿದ್ದು BP. ಅವತ್ತು ನಿಮ್ಗೆಲ್ಲ ಗೊತ್ತಿರೋ ಹಾಗೆ 1 ವರ್ಷ ಮನೆ ಬಿಟ್ಟು ನಮ್ಮ ಪಕ್ಷದ ಕಚೇರಿ ಹತ್ರ ಒಂದು ರೂಮ್ ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾ ಇದ್ದೆ. ಬೇರೆ ಬೇರೆ ಕಾರಣಗಳಿಗೇನೋ
ಬಿಪಿ ಬಂದ್ಬಿಡ್ತು, ನಮ್ಗೆ ಬಿಪಿ ಬರುವಂತಹ ರೀತಿಯ ಮನಸ್ಥಿತಿನೇ ಇಲ್ಲ, ಸ್ವಲ್ಪ ದೈಹಿಕವಾಗಿ ಒಂಚೂರು ಆರೋಗ್ಯವಾಗಿ ವಾಕ್ ಮಾಡ್ಕೊಂಡಿದ್ದೆ, ಆದ್ರೆ ಬಿಪಿ ಬಂತು, ನನ್ಗೆ ಗೊತ್ತಿಲ್ಲದೆ ಕಾಫಿ ಕುಡಿಯೋದಕ್ಕೆ ಶುರು ಮಾಡಿದೆ. ಇವತ್ತು ಕಾಫಿ ಟೀ ಎಲ್ಲಿ ನೋಡಿದ್ರು ಕಾಫಿ ತಗೋಣ, ಟೀ ಕೊಡ್ಸೋಣ ಅಂತ ಹೇಳ್ತೀನಿ. ಈಗಿನಿಂದ ನಾನು ಕಾಫಿ ಟೀ ಬಿಟ್ಟಿದ್ದೀನಿ. ನಂಗೆ ಅದೊಂದೇ ಸ್ವಲ್ಪ ಚೆನ್ನಾಗಿ ತರ ತಿಂದಿತ್ತು. ಬಹಳ ಜನಕ್ಕೆ ಬಹಳ ನಿರಾಳ ಆಗಿರುತ್ತೆ. ಇಲ್ಲಿ ನಮ್ಮ ಮನೆಯವರು ಸುಪ್ರಿಯನ್ನು ಸೇರಿದಂತೆ ಮಾತೆತ್ತಿದ್ರೆ ಕಾಫಿ ಕೇಳ್ತಾ ಇದ್ದೆ ಮನೆಯಲ್ಲಿ. ಹಾಗಾಗಿ ಜೊತೆಗೆ ಬೇರೆ ಕಡೆ ಹೋದಾಗ ಪರವಾಗಿಲ್ಲ, ನಮ್ಮ ಗೌರವಾಧ್ಯಕ್ಷರು ಬಂದ್ರೆ ಅವ್ರಿಗೆ ಕಾಫಿ ಟೀನು ಬೇಕಾಗಿಲ್ಲ, ಇನ್ಮೇಲೆ ನಾವು ನಿರಾಳ ಅಂತ ಬಹಳ ಜನಕ್ಕೆ ಅನ್ಸಿರುತ್ತೆ. ಅಲ್ವೇನಣ್ಣ? ಆದ್ರೆ ಸ್ವಲ್ಪ ಜ್ಯೂಸ್ ಕೊಟ್ರೆ, ಏನಾದ್ರು ಮಜ್ಜಿಗೆ ಹಾಲು ಕೊಟ್ಟರೆ ಕುಡಿತೀನಿ, ವ್ಯವಸ್ಥೆ ಮಾಡಿ ಅದಕ್ಕೆ ಅಷ್ಟಕ್ಕಾದ್ರೂ. ಆಮೇಲೆ ಅದು ತರಲೆ ಗೊತ್ತಿಲ್ಲ, ಈಗಿಂದ ಬಿಟ್ಟೆ ನಾನು. ಆದ್ರೆ ನನಗೆ ಇನ್ಯಾವುದು ಬೇರೆ ಎಣ್ಣೆ ಪಣ್ಣೆ ಬೇರೆ ಯಾವುದೂ ಅಭ್ಯಾಸ ಇಲ್ಲ. ಇರುವಂತವ್ರು ನಮ್ಮ ಜೊತೆಗಿದ್ದಾರೆ. ಕುವೆಂಪು ಅವರ ನೆನಪಿಸ್ಕೊಳ್ತಾ ಒಂದು ಮಾತು, ಅವ್ರು ಹೇಳಿದ್ದು ಅಂತ ಒಂದು ಕೋಟ್, ಅದು ನಿಜವೋ ಸುಳ್ಳೋ ಗೊತ್ತಿಲ್ಲ, ಎಲ್ಲೋ ಇದೆ ಅಂತ ನಮ್ಮ ಶ್ರೀನಿವಾಸ ಮೂರ್ತಿ ಹೇಳ್ತಿದ್ರು ಅನ್ಸುತ್ತೆ. ಸಿಗರೇಟ್ ಸಿಗೋದು ನಮಗೆ ಬೇಕಾದವರಿಗೆ, ನಮ್ಮ ಸ್ನೇಹಿತರಿಗೋ ನೆಂಟರಿಗೋ ಅಣ್ಣ ತಮ್ಮಂದ್ರಿಗೋ ಇನ್ನೊಬ್ರಿಗೋ ಸಿಗರೇಟ್ ಸೇರೋದನ್ನ ಬಿಡು ಅಂತ ಎಲ್ಲಿ ತನಕ ಹೇಳ್ಬೇಕು ಅಂದ್ರೆ, ಎಲ್ಲಿ ತನಕ ಹೇಳ್ಬೇಕು? ಸಿಗರೇಟ್ ಸೇರೋದನ್ನ ಬಿಡು ಅಂತ ಎಲ್ಲಿ ತನಕ ಹೇಳ್ತೀಯಪ್ಪ ನೀನು? ಯಾರಿಗಾಗ್ಲಿ, ತಮ್ಮನಿಗೆ ಆಗ್ಲಿ ಬಿಡೋದು ಹೇಳ್ಬೇಕು. ನಾನು ಹೇಳ್ಬಿಟ್ಟಿದ್ದೀನಿ, ನೀನು ಸಿಗರೇಟ್ ಬಿಟ್ಟು ಸೇದಾದ್ರು ಸೇದು ಬಿಟ್ಟಾದ್ರು ಬಿಡು, ಸಿಗರೇಟ್ ಬಿಡು, ಬಿಡ್ಲಿಲ್ಲ ಅಂದ್ರೆ ನೀನು ಹಾಳಾಗೋಗು. ಇದೆಲ್ಲ ನಮಗೆ ಬೇಕಾದವರು ಆಪ್ತರು ಆತ್ಮೀಯರು ಇದ್ರೆ ಅವರು ಬಿಡೋ ತನಕ ನಾವು ಹೇಳ್ತಾನೇ ಹೋಗ್ಬೇಕು. ಹಾಗಾಗಿ ನಾವು ಮೊದಲು ಅವನ್ನ ಕೆಲವೊಂದನ್ನ ಬಿಡ್ತಾ ಹೋಗ್ಬೇಕು, ನಮಗೆ ಬೇಕಾದವ್ರನ್ನ ಕಾಪಾಡ್ಕೊಳ್ಬೇಕು. ಹಾಗಾಗಿ ನಾನು ಮಾತು ಮುಗಿಸೋದಕ್ಕೆ ಮೊದಲು ನಿಮ್ಮೆಲ್ಲರಿಂದನೂ ಒಂದು ವಾಗ್ದಾನ ಪ್ರಮಾಣ ಮಾಡಿಸ್ಬೇಕು. ಯಾಕಂದ್ರೆ ನಾವು ಮಾದರಿ ಆಗ್ಬೇಕು. ನಾವು ಮಾದರಿ ಆಗ್ತೀರ ಹೇಳೋದು ಏನು? ಹೇಳೋದು ಆಚಾರ, ತಿನ್ನೋದು ಬದನೆಕಾಯಿ, ಹೇಳೋದು ಪುರಾಣ, ಏನೋ ಒಂದು ಗಾದೆ ಇದೆಯಲ್ಲಪ್ಪ, ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ, ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಇದ್ದ ಹಾಗೆ. ಹಾಗಾಗಿ ನಾನು ನಿಮ್ಮೆಲ್ಲರಲ್ಲೂ KRS ಪಕ್ಷದ ವೀರ ಸೈನಿಕರೆಲ್ಲರಲ್ಲೂ ಇಲ್ಲಿ ಬಂದಿರುವಂತವರಲ್ಲಿ ಮನವಿ ಮಾಡ್ತೀನಿ, ದಯವಿಟ್ಟು ಎಲ್ಲರೂ ಎದ್ದು ನಿಂತ್ಕೊಂಡು ನಿಮ್ಮ ಹೃದಯದ ಮೇಲೆ ಕೈ ಇಟ್ಕೊಂಡು ಒಂದು ಪ್ರಮಾಣ ವಚನವನ್ನ ತಗೊಳ್ಳಿ. ಎಲ್ಲರೂ ದಯವಿಟ್ಟು ಅಕ್ಕಪಕ್ಕನು ನೋಡ್ಕೊಂಡು ನೀವು ಅದನ್ನ ಹೇಳಿ. ಯಾರು ಹೇಳ್ತಾ ಇಲ್ಲ ನೋಡ್ಕೊಳ್ಳಿ. ಆಮೇಲೆ ಅವರಿಗೆ ಪಕ್ಷದ ವತಿಯಿಂದ ನೋಟಿಸ್ ಕೊಡೋಣ. ಸ್ವಾಮಿ ವಿವೇಕಾನಂದರ, ಎಸ್ ಲಿಂಗೇಗೌಡರ ಜಯಂತಿಯಾದ ಇಂದು ನಾನು ಈ ಕ್ಷಣದಿಂದಲೇ ಹಣ, ಹೆಂಡ, ಸಾರಾಯಿ, ಬ್ರಾಂದಿ, ವಿಸ್ಕಿ ಅಂತಹ ಯಾವುದೇ ಮದ್ಯವನ್ನು ಸೇವಿಸುವುದಿಲ್ಲ. ಹಾಗೆಯೇ ತಂಬಾಕಿನ ಪುಡಿಯನ್ನಾಗಲಿ ಅಥವಾ ಬೀಡಿ ಸಿಗರೇಟ್ ಅನ್ನಾಗಲಿ ಸೇದುವುದಿಲ್ಲ, ಸೇವಿಸುವುದಿಲ್ಲ ಎಂದು ಸ್ವಾಮಿ ವಿವೇಕಾನಂದರ ಮತ್ತು ಲಿಂಗೇಗೌಡರ ಮೇಲೆ ಪ್ರಮಾಣ ಮಾಡಿ ವಾಗ್ದಾನ ನೀಡುತ್ತಿದ್ದೇನೆ. ಇದರ ಜೊತೆಗೆ ನನ್ನ ಆಪ್ತರಲ್ಲಿ ಯಾರಾದರೂ ಇಂತಹ ದುಶ್ಚಟಗಳನ್ನು ಹೊಂದಿದ್ದಲ್ಲಿ ಅವರನ್ನು ಕಾಡಿಸಿ ಪೀಡಿಸಿ ಪ್ರೀತಿಸಿ ಒತ್ತಾಯಿಸಿ ಅವರನ್ನು ಆ ದುಶ್ಚಟಗಳಿಂದ ಪಾರು ಮಾಡಲು ಪ್ರಯತ್ನಿಸುತ್ತೇನೆ. ಆ ಮೂಲಕ ಡ್ರಗ್ಸ್ ಮುಕ್ತ ಕರ್ನಾಟಕವನ್ನು ಮದ್ಯ ಮುಕ್ತ ಕರ್ನಾಟಕವನ್ನು ಬಲಿಷ್ಠ ಸಮುದಾಯವನ್ನು ಕಟ್ಟಲು ನನ್ನ ಕೈ ಮೀರಿ ಶಕ್ತಿ ಮೀರಿ ಕಾಯ ವಾಚ ಮನಸ ಪ್ರಯತ್ನಿಸುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಸಂತು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ